ಫ್ರೆಂಡ್ಸ್, ಫಸ್ಟ್ ನಾನು ಉಲ್ಲನ್ ಥ್ರೆಡ್ನ 6 ಚೈನ್ ಹಾಕೊತಾ ಇದ್ದೀನಿ. ಸಿಕ್ಸ್ ಚೈನ್ ಹಾಕೊಂಡಾದ್ಮೇಲೆ ಫಸ್ಟಲ್ಲಿ ಏನು ಚೈನ್ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ಚೈನ್ಗೆ ಈ 6 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಲಾಕ್ ಮಾಡ್ಕೊಂಡಾದ್ಮೇಲೆ 2 ಚೈನ್ ಹಾಕೊಳ್ಳೋಣ. 2 ಚೈನ್ ಹಾಕೊಂಡಾದ್ಮೇಲೆ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಗ್ಯಾಪ್ಗೆ ನೀಡಲ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಫಸ್ಟಲ್ಲಿ 2 ಚೈನ್ ಹಾಕೊಂಡಾದ್ಮೇಲೆ 3 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ, 3 ಟೈಮ್ಸ್ ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಅಂದರೆ ಇದು ಪೆಟಲ್ ಥರ ರೆಡಿ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಏನು ಮಾಡ್ಕೊಂಡು ಮತ್ತೆ 2 ಚೈನ್ ತೊಗೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋಣ. 2 ಚೈನ್ ಹಾಕೊಂಡಾದ್ಮೇಲೆ ಮತ್ತೆ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ತಗೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ 3 ಟೈಮ್ಸ್. ಫ್ರೆಂಡ್ಸ್, ಇಲ್ಲಿ ಕೂಡ ಅಷ್ಟೇ 3 ಡಬಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ 2 ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 2 ಚೈನ್ ತೊಗೊಂಡು ಮತ್ತೆ ಡಬಲ್ ಕ್ರೋಶೆನ 3 ಟೈಮ್ಸ್. ಟೋಟಲಾಗಿ ನಾನಿಲ್ಲಿ 6 ಚೈನ್ಗೆ 5 ಪೆಟಲ್ ಬರೋ ರೀತಿ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ 3 ಪೆಟಲ್ ಆಯಿತು. ನೆಕ್ಸ್ಟು ಇನ್ನು 2 ಪೆಟಲ್ಸ್ನ ಸೇಮ್ ಇದೇ ರೀತಿ ಹಾಕೊಳ್ಳೋಣ. ಫಸ್ಟಲ್ಲಿ 2 ಚೈನ್ ಹಾಕೊಂಡಾದ್ಮೇಲೆ 3 ಟೈಮ್ಸ್ ಡಬಲ್ ಕ್ರೋಶೆ, ಅದಾದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋದು. ಸೇಮ್ ಇದೇನೆ ನಾವು ಅಂದರೆ 5 ಪೆಟಲ್ ಹಾಕ್ಕೊಂಡ್ವಿ ಅಂತಂದರೆ 6 ಚೈನ್ ಕವರ್ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, 5 ಟೈಮ್ಸ್ ಹಾಕೊಂಡಾಯಿತು. ಇವಾಗ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿಕೊಂಡು ಈ ರೀತಿ ಎಳ್ಕೊಂಡು ಬಿಡಿ. ಸ್ಟಾರ್ಟಿಂಗಲ್ಲಿ ಏನು ಸ್ವಲ್ಪ ಥ್ರೆಡ್ ಇರುತ್ತಲ್ಲ ಅದು ಇದು ಎರಡು ಸೇರಿ ನಾಟ್ ಹಾಕ್ಕೊಂಡು ಬಿಡೋಣ ಹಿಂದ್ಗಡೆ. ಈ ರೀತಿ ನಾಟ್ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಡು ಬಿಡಿ. ಅದು ನಾಟ್ ಹಾಕಿರೋದು ಗೊತ್ತೇ ಆಗೋದಿಲ್ಲ. ಒಂಚೂರು ಥ್ರೆಡ್ ಕಾಣ್ತಾ ಇದ್ದರೆ ಗಮ್ ತಗೊಂಡು ಫಿಕ್ಸ್ ಮಾಡ್ಕೊಂಡು ಬಿಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣಿಸುತ್ತಿದ್ದು. ಫ್ಲವರ್ ಥರ ರೆಡಿ ಆಗುತ್ತಿದ್ದು. ಫ್ರೆಂಡ್ಸ್, ಇಲ್ಲಿ ನಾನು 3 ಎಳೆ ದಾರನ ತಗೊಂಡಿದ್ದೀನಿ. ಉಲ್ಲನ್ ಥ್ರೆಡ್ಡೆ 3 ಎಳೆ ತಗೊಂಡಿದ್ದೀನಿ. ಫಸ್ಟಲ್ಲಿ ಒಂದು ಈ ರೀತಿ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ನೀಡಲಿಂದಾನೇ ನಾವು ಚೈನ್ ಹಾಕ್ತಾ ಹೋಗೋಣ. ಫ್ರೆಂಡ್ಸ್, ನೀವು ಥ್ರೆಡ್ನ ಲೆಂತ್ ನೋಡಿಕೊಂಡು ಹಾಕ್ಕೊಳ್ಳಿ ಚೈನು. ನೋಡಿ ಫ್ರೆಂಡ್ಸ್, ಕಂಪ್ಲೀಟಾಗಿ ಹಾಕ್ಕೊಂಡಾದ್ಮೇಲೆ ಇಷ್ಟು ಲೆಂತ್ ತೊಗೊಂಡಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ.
ನೋಡಿ ಇದನ್ನು ಮಧ್ಯದಲ್ಲಿ ಇಟ್ಕೊಂಡು ನೀವು ಗಮ್ ಆದರೂ ಹಾಕ್ಕೊಂಡು ಫಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೂಜಿ ದಾರದಿಂದಾದರೂ ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳಿ, ಅಂದರೆ ನೀಟಾಗಿ ಬರುತ್ತೆ. ಫಸ್ಟ್ ನಾನು ಗ್ಲೂಯಿಂದ ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ಸ್ವಲ್ಪ ಥ್ರೆಡ್ ತಗೊಂಡು ನಾನು ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮಧ್ಯೆ ಎಲ್ಲಿ ಬರುತ್ತೋ ನೋಡ್ಕೊಳ್ಳಿ ಕರೆಕ್ಟಾಗಿ, ಅಂದರೆ ಎರಡು ಸೈಡು ಈಕ್ವಲ್ ಆಗಿರಲಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ. ಫ್ರೆಂಡ್ಸ್, ಇದಕ್ಕೆ ನಾನು ಈ ರೀತಿಯಾದ ಇದು ಹಚ್ತಾ ಇದ್ದೀನಿ, ಇಲ್ಲಿ ಪ್ಯಾಚು. ಅಷ್ಟೇ ಬೇಕಂತಂದರೆ ಅಷ್ಟೇ ಕೂಡ ಬಿಟ್ಕೋಬೋದು, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಲಿ ಅಂತ ಹೇಳಿ ನಾನು ಈ ಪ್ಯಾಚ್ನ ಹಚ್ತಾ ಇದ್ದೀನಿ. ನೋಡಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ.